ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧು ಸ್ವಾಮಿನ್ ಸರ್ವಾಂತರಾತ್ಮನ್ನದರಜರಯುತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಶುಕ್ರವಾರ ನಾವು ಅನೇಕ ಸಂಗತಿಗಳನ್ನು ನೋಡಿದೆವು. ಪರಾಶರ ಗೀತೆಯ ಬಹಳ ವಿಚಿತ್ರವಾದ ವಿವರಣೆಗಳನ್ನು. ಯಥಾ ಸೂಕ್ಷ್ಮಾಣಿ ಕರ್ಮಾಣಿ ಫಲಂತೀಹ ಯಥಾ ತಥಂ ಬುದ್ಧಿಯುಕ್ತಾನಿ ತಾನೀಹ ಕೃತಾನಿ ಮನಸಾ ಸಹ. ಅತ್ಯಂತ ಸೂಕ್ಷ್ಮವಾದ ಕರ್ಮಗಳು ಫಲಿಸುತ್ತವೆ ಬುದ್ಧಿಪೂರ್ವಕವಾದಾಗ. ಅಂದರೆ ಯಾವುದೇ ಕರ್ಮದ ಹಿಂದೆ ನಮಗೆ ಬೇಕಾದದ್ದು ಜ್ಞಾನ. ಜ್ಞಾನಪೂರ್ವಕವಾದ ಕರ್ಮ ಅದನ್ನು ನಾವು ಮಾಡಬೇಕು. ಭವತ್ಯಲ್ಪ ಫಲಂ ಕರ್ಮ ಸೇವಿತಂ ನಿತ್ಯಮುಲ್ಬಣಂ ಅಬುದ್ಧಿಪೂರ್ವಂ ಧರ್ಮಜ್ಞ ಕೃತಮುಗ್ರೇಣ ಕರ್ಮಣ. ಬಹಳ ಕಷ್ಟಕರವಾದ ಕೆಲಸವನ್ನು ಮಾಡಬಹುದು, ಆದರೆ ಬುದ್ಧಿ ಅಲ್ಲಿ ಇಲ್ಲ ಅಂದರೆ, ಪ್ರಜ್ಞಾಪೂರ್ವಕವಲ್ಲದಿದ್ದರೆ ಅಲ್ಪ ಫಲ. ನಾವು 1,00,000 ಬಾರಿ ವಿಷ್ಣು ಸಹಸ್ರನಾಮ ಹೇಳ್ತೇವೆ ಅಂತ ಅಂದುಕೊಳ್ಬಹುದು, ಹೇಳಬಹುದು ಕೂಡ. ಆದರೆ ಪ್ರಜ್ಞಾಪೂರ್ವಕವಾಗಿ ಮಾಡಿದ್ದರೆ ಎಷ್ಟು ಫಲವೋ ಅಷ್ಟು ಫಲ ಅಪ್ರಜ್ಞಾಪೂರ್ವಕವಾಗಿ ಆಗೋಲ್ಲ. ಹೀಗಾಗಿ ಜ್ಞಾನ ಬೇಕೇ ಬೇಕು. ಕೃತಾನಿ ಯಾನಿ ಕರ್ಮಾಣಿ ದೈವತೈರ್ಮುನಿಭಿಸ್ತಥಾ ನಾಚರೇತ್ತಾನಿ ಧರ್ಮಾತ್ಮ ಶ್ರುತ್ವಾ ಚಾಪಿನ ಕುತ್ಸಯೇತ್. ಕರ್ಮದ ವಿಚಾರದಲ್ಲಿ ದೇವತೆಗಳು ಮಾಡಿದ, ಮುನಿಗಳು ಮಾಡಿದ ಕರ್ಮವನ್ನು ಕೇಳಿ ನಾನು ಆ ತರಹ ಮಾಡ್ತೇನೆ ಅಂತ ಹೋಗಬಾರದು. ಹಾಗಂತ ಅದನ್ನು ನಿಂದನೆಯೂ ಮಾಡಬಾರದು. ಯಾವ ಕರ್ಮವನ್ನು ನಾವು ಅನುಕರಿಸುವ ಹಾಗೆ ಇಲ್ಲ ಅಂತ ನಾನು ಈ ಅಂಶವನ್ನು ಮನಸ್ಸಲ್ಲಿಟ್ಟುಕೊಂಡೇ ನಾನು ಹೇಳ್ತಾ ಇದ್ದದ್ದು. ಇಂಡಿಯನ್ ಕಾನ್ಸೆಪ್ಟಿನಲ್ಲಿ ರೋಲ್ ಮಾಡೆಲ್ ಅಂತ ಇಲ್ಲ ಅಂತ. ನನ್ನ ರೋಲ್ ಮಾಡೆಲ್ ಕೃಷ್ಣ ಅಂತ ಹೇಳಿ ನಾನು ಹುಡುಗಿಯರ ಜೊತೆ ಕುಣಿಲಿಕ್ಕಾಗಲ್ಲ. ನನ್ನ ರೋಲ್ ಮಾಡೆಲ್ ರಾಮ ಅಂತ ಹೇಳಿ ಹೆಂಡತಿಯನ್ನ ತಗೊಂಡೋಗಿ ಕಾಡಲ್ಲಿ ಬಿಟ್ಟು ಬರಲಿಕ್ಕಾಗಲ್ಲ. ನನ್ನ ರೋಲ್ ಮಾಡೆಲ್ ಪರಶುರಾಮ ಅಂತ ಹೇಳಿ ತಾಯಿಯನ್ನು ಕತ್ತರಿಸಲಿಕ್ಕಾಗಲ್ಲ. ಹಾಗೆ ನನ್ನ ರೋಲ್ ಮಾಡೆಲ್ ವಿಶ್ವಾಮಿತ್ರರು ಅಂತ ಹೇಳಿ ಅಸ್ತ್ರಗಳನ್ನು ಪ್ರಯೋಗ ಮಾಡಲಿಕ್ಕಲ್ಲ, ಯಾವುದೂ ಅಲ್ಲ. ಇದರ ಎಚ್ಚರ ಇರಲಿ ಅಂತಾರೆ. ಹೀಗಾಗಿ ಅವರು ಹೇಳೋದು, ಕೃತಾನಿ ಯಾನಿ ಕರ್ಮಾಣಿ ದೇವತೈರ್ ಮುನಿಭಿಸ್ತಥಾ
ದೇವತೆಗಳು ಮಾಡಿದ ಮುನಿಗಳು ಮಾಡಿದ ಕರ್ಮಗಳನ್ನು ನಾಚರೇತ್ತಾನಿ ಧರ್ಮಾತ್ಮ ಅನುಸರಿಸಬಾರದು. ಶ್ರುತ್ವಾ ಚಾಪಿ ನ ಕುತ್ಸಯ್ಯತ್, ಅದನ್ನು ಕೇಳಿ ಬೈಬಾರದು. ಎರಡೂ ಮಾಡಲಿಕ್ಕಿಲ್ಲ. ದೇವತೆಗಳನ್ನೋ ಮುನಿಗಳನ್ನೋ ಅವರ ಜೀವನ ಚರಿತ್ರೆ ಕೇಳಿ ನಾನು ಆ ತರಹ ಮಾಡ್ತೇನೆ ಅಂತ ಹೋಗಬಾರದು. ಒಂದೊಮ್ಮೆ ಕೇಳಿದ ಮೇಲೆ ಅಯ್ಯೋ ಅವರೇನು ಪ್ರಯೋಜನ ಇಲ್ಲ ಅಂತ ಅನ್ಬಾರದು. ದೇವತೆಗಳ ಕರ್ಮ ನೋಡಿ, ನಮಗೆ ಈ ನೈಷಧ ಅಂತ ಹೇಳಿ ಒಂದು ಕಾವ್ಯ ಇದೆ. ನಳದಮಯಂತಿಯ ಬಗ್ಗೆ, ಅವರ ವಿವಾಹದ ಬಗ್ಗೆ, ಅವರ ಪ್ರೀತಿಯ ಬಗ್ಗೆ ಶ್ರೀಹರ್ಷ ಬರದ ಕಾವ್ಯ. ಮಹಾಭಾರತದಲ್ಲಿ ವನಪರ್ವದಲ್ಲಿ ಬರುವ ನಳದಮಯಂತಿಯ ಚರಿತ್ರೆಯನ್ನ ಇಟ್ಟುಕೊಂಡು ಬರದ ಕಾವ್ಯ. ಅದರಲ್ಲಿ ನಾಸ್ತಿಕನೊಬ್ಬ ನಳನ ಮೇಲೆ ಜಿದ್ದನ್ನು ಇಟ್ಕೊಂಡು ಬರ್ತಾನೆ. ಕಲಿ ಹೇಗೆ ಬರ್ತಾನೆ ಅಂತ ಚಾರ್ವಾಕನಾಗಿ, ಬೌದ್ಧನಾಗಿ, ಜೈನರಾಗಿ ಬರ್ತಾನೆ ಅಂತ ಅವನದರಲ್ಲಿ ಬರೆಯೋದು. ಹಾಗೆ ಬಂದವನು ಒಂದು ಮಾತು ಆಡ್ತಾನೆ, ಸಿಕ್ಕ ಹುಡುಗಿಯರ ಜೊತೆಗೆ ಇರಬಾರದು ಅಂತ ಹೇಳಿ ಏನು ಹೇಳ್ತಾರೆ ವೇದದಲ್ಲಿ ಅಥವಾ ಸ್ಮೃತಿಗಳಲ್ಲಿ. ಆದರೆ ಅವನನ್ನೇ ಯಜ್ಞದಿಂದ ಆರಾಧನೆ ಮಾಡ್ತಾರೆ, ಇಂದ್ರನನ್ನ, ಎಲ್ಲರ ಜೊತೆಗೆ ಇರುವವನನ್ನ. ಅದರಿಂದಾಗಿ ಅದು ಅತ್ಯಂತ ಅಸಂಗತ ಅಂತ ಹೇಳ್ತಾರೆ. ಇಲ್ಲಿ ಉತ್ತರ ಉಂಟು. ಅದು ನೋಡಿ, ದೇವತೆಗಳು ಮಾಡಿದ್ರು ಅಂತ, ಋಷಿಗಳು ಮಾಡಿದ್ರು ಅಂತ ಹೇಳಿ ನಾವು ಮಾಡ್ಲಿಕ್ಕೆ ಹೋಗಬಾರ್ದು, ಅಗತ್ಯ ಇಲ್ಲ. ಅದರಿಂದಾಗಿ ಒಬ್ಬರನ್ನ ಒಬ್ಬರು ಇಮಿಟೇಟ್ ಮಾಡೋದಾಗಲಿ, ರೋಲ್ ಮಾಡಲ್ ಅಂತ ಸ್ವೀಕಾರ ಮಾಡೋದಾಗಲಿ ಅಲ್ವೇ ಅಲ್ಲ. ಸಂಚಿಂತ್ಯ ಮನತಾರಾಜನ್ ವಿದಿತ್ವಾ ಶಕ್ತಿಮಾತ್ಮನಃ ಕರೋತಿ ಯಶುಭಂ ಕರ್ಮ ಸವೈ ಭದ್ರಾಣಿ ಪಶ್ಯತಿ. ಮಾನಸಿಕವಾಗಿ ಯೋಚನೆ ಮಾಡಿ ತನ್ನ ಶಕ್ತಿಯನ್ನು ತಿಳಿದುಕೊಂಡು ಪ್ರಜ್ಞಾಪೂರ್ವಕವಾದ ಒಳ್ಳೆಯ ಕೆಲಸಕ್ಕೆ ಫಲ ಇದೆ. ನವೇ ಕಪಾಲೇ ಸಲಿಲಂ ಸನ್ಯಸ್ತಂ ಹೀಯತೆ ಯಥಾ ನವೇತರೆ ತಥಾ ಭಾವಾನ್ ಆಪ್ನೋತಿ ಸುಖಭಾಗಿತಿ. ಹೊಸ ಮಡಿಕೆಯಲ್ಲಿ ಇಟ್ಟ ನೀರು ಇಂಗತ್ತೆ. ಆ ಮಡಿಕೆ ಕ್ರಮೇಣ ನೀರನ್ನ ಕುಡಿದು ಗಟ್ಟಿಯಾದ ಮೇಲೆ ಇಟ್ಟ ನೀರು ಹಾಗೇ ಇರುತ್ತೆ. ಆ ರೀತಿ ನೀರಿನಂತೆ ಗುಣಗಳನ್ನು, ಹೊಸ ಮಡಿಕೆಯ ಹಾಗೆ ಗುಣಗಳನ್ನು ಅಳವಡಿಸಿಕೊಳ್ಳಲಿಕ್ಕೆ ಸ್ವಲ್ಪ ಶಕ್ತಿ ವ್ಯಯ ಆಗತ್ತೆ. ಆ ಗುಣ ಹಳೆಯದಾದಾಗೆ ಹೆಚ್ಚು ನೀರು ಸಂಗ್ರಹ ಆಗತ್ತಲ್ಲ, ಹಾಗೆ ಹೆಚ್ಚು ಕೆಲಸಗಳು ಫಲವನ್ನು ಕೊಡ್ತವೆ. ಸತೋ ಯೇ ಅನ್ಯತ್ತು ಯತ್ತೋಯಂ ತಸ್ಮಿನ್ನೇವ ಪ್ರಸಿಚ್ಯತೆ ತದ್ದಿವೃದ್ಧಿಮವಾಪ್ನೋತಿ ಸಲಿಲಂ ಪುರುಚರಷಭಾ. ನೀರನ್ನು ಚೆನ್ನಾಗಿ ಇಂಗಿಕೊಂಡ ಮಣ್ಣಿನ ಮಡಿಕೆಯಲ್ಲಿ ಹಾಕಿದ ನೀರು ಮತ್ತೆ ಇಂಗೋದಿಲ್ಲ. ಆ ರೀತಿ ಮೊದಲು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡ ಮೇಲೆ ಮಾಡಿದ ಪುಣ್ಯಗಳು ಅದು ಶಾಶ್ವತವಾಗಿ ಉಳಿತವೆ. ಸೊ ಪರ್ಸನಾಲಿಟಿ ಬೆಳಿಬೇಕು. ಪರ್ಸನಾಲಿಟಿ ಬೆಳೆಯೋದು ಹೇಗೆ? ನಮ್ಮ ದೈನಂದಿನ ಕ್ರಿಯೆಗಳಲ್ಲಿ, ದೈನಂದಿನ ಜೀವನದಲ್ಲಿ ಅವ್ರವ್ರನ್ನ ನೋಡ್ಕೋಬೇಕು. ನಾವು ತಿದ್ದಲಿಕ್ಕಾಗಲ್ಲ, ಯಾರಿಗೂ ಏನು ಹೇಳಲಿಕ್ಕಾಗಲ್ಲ. ನಮ್ಮನ್ನು ನಾವು ತಿದ್ದಿಕೊಳ್ತಾ, ಗುಣಗಳನ್ನು ಅಳವಡಿಸಿಕೊಳ್ತಾ, ಯೋಚನೆ ಮಾಡ್ತಾ ಹೋಗಬೇಕು. ಆಗ ಮಾಡಿದ ಸಣ್ಣ ಕರ್ಮಕ್ಕೂ ಹೆಚ್ಚಿನ ಫಲ ಇದೆ. ಈಗ ನಾವು ಯಾವುದೋ ಒಂದು ಸ್ತುತಿಯನ್ನು ಹೇಳ್ತೇವೆ, ನಮ್ಮಲ್ಲಿ ಫಲ ಸಿಕ್ಕಿಲ್ಲ ಅಂತ ನಮಗೆ. ಮೊದಲು ನಾವು ಮಾಡುವ ಸ್ತುತಿ, ವೇದಮಂತ್ರ, ಮಾಡುವ ಜಪ, ಅವುಗಳೆಲ್ಲ ನಮ್ಮಲ್ಲಿ ಗುಣವನ್ನು ಬೆಳೆಸುವ ಹಾಗೆ ಅನುಕೂಲ ಆದಮೇಲೆ ಆಮೇಲೆ ಅದು ನಮಗೆ ಫಲ ಕೊಡೋದು.
ಸೊ ನಮ್ಮ ಗುಣವನ್ನು ಬೆಳೆಸಿಕೊಳ್ಳೋದತ್ತನೂ ಗಮನ ಹರಿಸಬೇಕು. ಇದು ಬಹಳ ಮುಖ್ಯ ಅಂತಾರೆ. ಏವಂ ಕರ್ಮಾಣಿ ಯಾನೀಹ ಬುದ್ಧಿಯುಕ್ತಾನಿ ಭೂಪತೆ ನ ಸಮಾನೀಹ ಹೀನಾನಿ ತಾನಿ ಪುಣ್ಯತಮಾನ್ಯಪಿ. ಹೀಗೆ ಬುದ್ಧಿಪೂರ್ವಕವಾದ ಕರ್ಮಗಳು ಏನಿವೆ ಅದು ಅತ್ಯಂತ ಪುಣ್ಯತಮ. ಆದರೂ ಬುದ್ಧಿಯುಕ್ತವಾದರೆ ನಮ್ಮನ್ನ ದಾಟಿಸುತ್ತವೆ. ಬುದ್ಧಿಪೂರ್ವಕವಲ್ಲದಿದ್ದರೆ ಹೀನಾನಿವಾ ಭವಂತಿ. ಪ್ರಜ್ಞಾಪೂರ್ವಕವಾದ ಕರ್ಮ ಅದಕ್ಕೆ ಒತ್ತು. ಇವತ್ತು ವಿಶೇಷತಃ ಭಾರತೀಯರಲ್ಲಿ ಅದೇ ಇಲ್ಲ. ಪ್ರಜ್ಞಾಪೂರ್ವಕವಾದ ಕರ್ಮ ಇಲ್ಲ. ನಾವು ಅದನ್ನು ರೂಢಿಸಿಕೊಳ್ಬೇಕಿದೆ. ರಾಜ್ಞಾ ಜೇತವ್ಯ ಸಾಯುಧಾಶ್ಚೋನ್ನತಾಶ್ಚ ಸಮ್ಯಕ್ ಕರ್ತವ್ಯಂ ಪಾಲನಂ ಚ ಪ್ರಜಾನಾಂ ಅಗ್ನಿಶ್ಚೇತವ್ಯೋ ಬಹುಶಶ್ಚಾಪಿ ಯಜ್ಞೈಃ ಅಂತೆ ಮಧ್ಯೆ ವಾ ವನಮಾಶ್ರಿತ್ಯ ಸ್ಥೇಯಂ. ಇದನ್ನು ಹೇಳ್ತೇನೆ. ರಾಜ ಒಳ್ಳೆಯ ಆಯುಧದಿಂದ ಕೂಡಿಕೊಂಡು ಪ್ರಜೆಗಳನ್ನು ಪಾಲನೆ ಮಾಡಬೇಕು. ಬ್ರಾಹ್ಮಣನಾದವನು ಅಗ್ನಿಯಲ್ಲಿ ಹೋಮ ಮಾಡಬೇಕು. ಕಡೆಯಲ್ಲಿ ಇಬ್ಬರೂ ಕೂಡ ವಾನಪ್ರಸ್ಥರಾಗಬೇಕು, ಬ್ರಾಹ್ಮಣ ಮತ್ತು ಕ್ಷತ್ರಿಯ. ದಮಾನ್ವಿತ ಪುರುಷೋ ಧರ್ಮಶೀಲೋ ಭೂತಾನಿ ಚಾತ್ಮಾನಮಿವಾನು ಪಶ್ಯೇತ್ ಗರೀಯಸ ಪೂಜಯೇದಾತ್ಮಶಕ್ತ್ಯ ಸತ್ಯೇನ ಶೀಲೇನ ಸುಖಂ ನರೇಂದ್ರ. ಬಾಳಿನ ಸಾರ ದಮಾನ್ವಿತ, ತನ್ನ ಇಂದ್ರಿಯ ನಿಗ್ರಹ ಪ್ರಧಾನವಾಗಿ ಇರಬೇಕು. ಇಂದ್ರಿಯ ನಿಗ್ರಹದ ಬಗೆಗೇನೆ ಒತ್ತು ಇರೋದು. ಯಾರೋ ಒಬ್ಬರು ಕೇಳಿದ್ರು, ನ್ಯೂಸ್ ಆ್ಯಂಕರ್, ನಾನು ಟಿ ವಿಯಲ್ಲಿ ಕೂತಿದ್ದೆ ಅವಾಗ, ಆಯಿತು ಸುಮಾರು ಒಂದು 10 ವರ್ಷ ಆಯ್ತು ಇದಕ್ಕೆ. ಅವು ಟಿ ವಿ ಆ್ಯಂಕರ್ ಕೇಳಿದ್ರು, ಅಲ್ಲ ನೀವು ಮುದ್ರೆ ಹಾಕ್ಕೊಳ್ತೀರಾ, ನಿಮ್ಮ ಮೈಯನ್ನೇ ನೀವು ಸುಟ್ಕೊಳ್ತೀರಾ, ಉಪವಾಸ ಮಾಡ್ತೀರಾ, ಹಿಂಸೆ ಆಗಲ್ವಾ ಅದು ಅಂತ. ನಾನು ಅದಕ್ಕೆ ಕೇಳಿದೆ, ಬೇರೆಯವ್ರನ್ನ ಹಿಂಸೆ ಮಾಡಬಾರ್ದು ಅಂತ ನಮ್ಮನ್ನು ನಾವು ಹಿಂಸೆ ಮಾಡ್ಕೋತಾ ಇರೋದು. ಬೇರೆಯವರನ್ನು ಹಿಂಸೆ ಮಾಡಬಾರದು. ಅದಕ್ಕೆ ನಮ್ಮನ್ನು ನಾವು ಹಿಂಸೆ ಮಾಡಿಕೊಂಡ್ರೂ ಪರವಾಗಿಲ್ಲ. ಅವರು ಕೇಳಿದವರು ಜೈನರು, ತಮಾಷೆ ಅಂದರೆ. ನಾನು ಅದಕ್ಕೆ ಕೇಳಿದೆ, ಜೈನರಲ್ಲಾಗಲಿ ಬೌದ್ಧರಲ್ಲಾಗಲಿ ಇದೇ ಕಾನ್ಸೆಪ್ಟ್ ಅಲ್ವಾ ಇರೋದು? ನಮ್ಮನ್ನು ನಾವು ಹಿಂಸಿಸಿಕೊಂಡು ನಮ್ಮನ್ನ ಬೇರೆಯವರನ್ನು ಹಿಂಸೆ ಮಾಡಲಾಗದಂತೆ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳೋದು. ಅದಕ್ಕಾಗಿ ನಮ್ಮನ್ನು ನಾವು ಹಿಂಸೆ ಮಾಡ್ಕೊಳ್ಳೋದಕ್ಕೆ ಯಾವ ತೊಂದರೆಯೂ ಇಲ್ಲ, ಬೇರೆಯವರನ್ನು ಹಿಂಸೆ ಮಾಡಬಾರದಷ್ಟೇ ಅಂತ. ಅದರಿಂದಾಗಿ ದಮಾನ್ವಿತ ಭೂತಾನಿ ಚಾತ್ಮಾನಮಿವಾನು ಪಶ್ಯೇತ್. ಎಲ್ಲ ಜೀವರನ್ನ ತನ್ನಂತೆ ಕಂಡುಕೊಳ್ಬೇಕು. ತನಗೆ ಯಾವುದು ಇಷ್ಟ ಆಗೋದಿಲ್ವೋ, ಬೇರೆಯವರು ಮಾಡಿದ್ರೆ ಯಾವುದು ಇಷ್ಟ ಆಗೋದಿಲ್ವೋ ಅದನ್ನು ಬೇರೆಯವ್ರಿಗೆ ನಾವು ಮಾಡಬಾರದು. ನಮ್ಮ ಹಣವನ್ನು ಬೇರೆಯವ್ರು ಕದ್ದರೆ ನಮಗೆ ಇಷ್ಟ ಆಗುವಲ್ಲ, ಅದೇ ರೀತಿ ನಾವು ಬೇರೆಯವರು ಆ ತರಹ. ಭೂತಾನಿ ಚಾತ್ಮಾನಮಿವಾನು ಪಶ್ಯೇತ್. ತನ್ನಂತೆ ನಮ್ಮ ತಾತ ನಾರಾಯಣ ಆಚಾರ್ಯರು ಅಂತ, ಅವರಿಗೆ ಏನೋ ತೊಂದರೆ ಆಗಿ ಹಲ್ಲು ಉದುರು ಹೋಗಿತ್ತು ಪೂರ್ತಿ. ಆದರೆ ಅವರು ಎಲ್ಲರಿಗೂ ಬೂಂದಿಯನ್ನೋ ಲಾಡುವನ್ನೋ ಮಾಡಿಸ್ತಾ ಇದ್ರು. ಎಲ್ಲರೂ ಕೇಳಿದ್ರು, ಅಲ್ಲ ನಿಮಗೆ ಆಗುವ ಒಂದು ಭಕ್ಷ್ಯವನ್ನು ಮಾಡಿಸ್ಬೇಕಲ್ವಾ ಅಂತ. ನನ್ನಂತೆ ಪರರು ಅಂತ ಇಲ್ಲಿ ಅಂದ್ಕೋಬಾರದು ಅಂತ. ಅವರು ಹೇಳಿದ್ದು, ನನ್ನಂತೆ ಪರರು ಅಂತ ಇಲ್ಲಿ ಅಂದ್ಕೋಬಾರದು, ಯಾಕಂದ್ರೆ ನನಗೆ ಹಲ್ಲಿಲ್ಲ, ಹಾಗಂತ ಊರವ್ರಿಗೆಲ್ಲ ಹಲ್ಲಿಲ್ಲದೆ ಇರೋ ಭಕ್ಷ್ಯ ಮಾಡಿಸ್ಬಾರದು. ನಮಗೆ ಚೆನ್ನಾಗಿ ನೆನಪಿದೆ, ಚಿಕ್ಕವ ನಾನಾಗ, ಆದರೆ ನೆನಪಿದೆ. ಅದರಿಂದ ದಮಾನ್ವಿತ, ಇಂದ್ರಿಯ ನಿಗ್ರಹದಿಂದ ಕೂಡಿ ಧರ್ಮಶೀಲ ಪುರುಷ
ಭೂತಾನಿ ಚ ಆತ್ಮಾನಮಿವ ಅನುಪಶ್ಯ, ತನ್ನಂತೆ ಬೇರೆಯವರನ್ನು ಕಾಣಬೇಕು. ಇದಕ್ಕೆ ಮಧ್ವಾಚಾರ್ಯರು ಗೀತಾ ಭಾಷ್ಯದಲ್ಲಿ ಒಂದು ಸೊಗಸಾದ ಚಿಂತನೆಯನ್ನು ನಮಗೆ ಕೊಟ್ಟಿದ್ದಾರೆ. ಸಹೃನ್ ಮಿತ್ರಾರ್ಯುದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು ಸಾಧು ಸ್ವಪಿಚ ಪಾಪೇಜು ಸಮಬುದ್ಧಿರ್ ವಿಶಿಷ್ಯತೆ ಅಂತ. ಸುಹೃತ್, ಮಿತ್ರ, ಅರಿ, ಉದಾಸೀನ, ಮಧ್ಯಸ್ಥ, ದ್ವೇಷ್ಯ, ಬಂಧು. ನಮ್ಮ ಸುತ್ತ ಇಷ್ಟೇ ಜನ ಇರೋದು. ಸುಹೃತ್ ಅಂತಂದ್ರೆ ಅನಿಮಿತ್ತವಾಗಿ ಉಪಕಾರ ಮಾಡುವವನು. ಮಿತ್ರ ಅಂದ್ರೆ ತಿಳಿದು ನಮ್ಮನ್ನು ರಕ್ಷಿಸುವವ, ಬುದ್ಧಿವಾದ ಹೇಳಿ. ಅರಿ ಅಂದ್ರೆ ಶತ್ರು. ಉದಾಸೀನ ಅಂದ್ರೆ ಉಪಕಾರದಲ್ಲಿಯೂ ಉದಾಸೀನ, ಅಪಕಾರದಲ್ಲಿಯೂ ಉದಾಸೀನ. ಮಧ್ಯಸ್ಥ, ನೀವು ಉಪಕಾರ ಮಾಡಿದ್ರೆ ಉಪಕಾರ ಮಾಡ್ತಾನೆ, ಅಪಕಾರ ಮಾಡಿದ್ರೆ ಅಪಕಾರ ಮಾಡ್ತಾನೆ, ನೀನು ಮಧ್ಯಸ್ಥ. ದ್ವೇಷ್ಯ, ಕೇವಲ ದ್ವೇಷಕ್ಕೆ ಮಾತ್ರ ಅರ್ಹನಾದವ. ಬಂಧು, ಇವರಲ್ಲಿ ಪರಮಾತ್ಮ ಸಮನಾಗಿದ್ದಾನೆ ಅಂತ ಅಂದ್ಕೊಳ್ಬೇಕು ಅಂತ ಒಂದರ್ಥ. ಯಾರ್ಯಾರು ಏನೇನೋ ಅವರವರನ್ನು ಹಾಗಾಗೇ ತಿಳ್ಕೊಳ್ಬೇಕು ಅಂತ ಇನ್ನೊಂದರ್ಥ. ಸುಹೃತಂತಾನೆ ತಿಳ್ಕೊಳ್ಬೇಕು, ಶತ್ರುವನ್ನ ಶತ್ರು ಅಂತಾನೆ ತಿಳ್ಕೊಳ್ಬೇಕು, ಮಧ್ಯಸ್ಥನನ್ನ ಮಧ್ಯಸ್ಥ ಅಂತಾನೆ ತಿಳ್ಕೊಳ್ಬೇಕು, ಉದಾಸೀನನನ್ನು ಉದಾಸೀನ ಅಂತಾನೆ ತಿಳ್ಕೊಳ್ಬೇಕು. ಇವತ್ತಿನ ಭಾರತೀಯರ ತರಹ ಶತ್ರುವನ್ನ ಮಿತ್ರ ಅನ್ಕೊಳ್ಳೋದು, ಮಿತ್ರನನ್ನ ಶತ್ರು ಅಂತ ಅನ್ಕೊಳ್ಳೋದು, ಅಪಕಾರ ಮಾಡದೇ ಇರೋರನ್ನ ಅಪಕಾರಿಗಳು ಅಂತ ಅನ್ಕೊಳ್ಳೋದು, ಈ ಭ್ರಮೆ ಇರಬಾರದು ಅಂತ. ಗರಿ ಭೂತಾನಿ ಚ ಆತ್ಮಾನಮಿವ ಅನುಪಶ್ಯೇತ್, ಇದು ಒಂದರ್ಥ ಆಗತ್ತೆ. ಇನ್ನು ಹಿರಿಯರನ್ನ ಪೂಜಿಸಬೇಕು, ಸತ್ಯದಿಂದ ಶೀಲದಿಂದ ಸುಖವನ್ನು ಪಡಿಬೇಕು. ಇದು 275ನೇ ಅಧ್ಯಾಯ ಮುಗಿದಿದೆ. ಇನ್ನು ಮುಂದೆ 276ನೇ ಅಧ್ಯಾಯ. ಪರಾಚರ ಕಸ್ಯ ಚೋಪಕುರುತೆ ಕಶ್ಚ ಕಸ್ಮೈ ಪ್ರಯಚ್ಛತಿ ಪ್ರಾಣೀಕರೋತ್ಯಯಂ ಕರ್ಮ ಸರ್ವಮಾತ್ಮಾರ್ಥಮಾತ್ಮನ. ಉಪಕಾರ ಮಾಡಬೇಕು. ಉಪಕಾರ ಅಂದ್ರೆ ಏನು? ಪರರಿಗೆ ಉಪಕಾರ ಮಾಡೋದು. ತನಗೆ ಉಪಕಾರ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿ ಒಬ್ಬ ವಿಲಾಸಿ ಇರ್ತಾನೆ, ಯಥೇಚ್ಛವಾಗಿ ಹಣ ಖರ್ಚು ಮಾಡ್ಕೊಳ್ತಾನೆ. ಉಪಕಾರ ಮಾಡಬೇಕು ಅಂತ ಹೇಳಿದ್ರೆ ತಾನೇ ನನಗೆ ನಾನು ಉಪಕಾರ ಮಾಡ್ಕೋತಾ ಇದ್ದೀನಿ ಅಂತಾನೆ, ಅವನನ್ನು ಗೌರವಿಸ್ಲಿಕ್ಕಾಗತ್ತೆ. ಪರರಿಗೆ ಉಪಕಾರ ಮಾಡಬೇಕು ಅನ್ನೋದು ತಾತ್ಪರ್ಯ. ಪರರಿಗೆ ಉಪಕಾರ ಮಾಡ್ತಾನೆ ಅಂತಂದ್ರೆ ಅದು ಹೆಚ್ಚುಗಾರಿಕೆ ಅಲ್ಲ. ಪರೋಪಕಾರವೂ ಕೂಡ ತನಗೆ ಮಾಡಿಕೊಳ್ಳುವ ಉಪಕಾರವೇ ಅನ್ನೋದು ಒಬ್ಬರಿಗಿರಬೇಕು. ಆಗ ಅಹಂಕಾರ ಬರಲ್ಲ. ನಾನು ಪರರಿಗೆ ಉಪಕಾರ ಮಾಡ್ತಾ ಇದ್ದೀನಿ, ಯಾಕೆ ಅಂದರೆ ನನಗೆ ನಾನು ಉಪಕಾರ ಮಾಡ್ಕೊಳ್ತಾ ಇದ್ದೀನಿ ಈ ಮೂಲಕವಾಗಿ ಅನ್ನುವ ಎಚ್ಚರ ಇರಬೇಕು. ಇಲ್ಲ ಅಂದರೆ ಪರರಿಗೆ ಉಪಕಾರ ಮಾಡ್ತಾ ಇದ್ದೀನಿ ಅನ್ನೋದೇ ಒಂದು ಕೋಡ್ ಬಂದ್ಬಿಡುತ್ತೆ. ಅದು ನಮ್ಮನ್ನ ಎಲ್ಲೆಲ್ಲಿಗೋ ಕೊಂಡೊಯ್ಯುತ್ತೆ, ಅಹಂಕಾರ ಬಂದ್ಬಿಡುತ್ತೆ. ಆಗ ಅದೇ ಮದದಲ್ಲಿ ಪರರಿಗೆ ಅಪಕಾರ ಆಗಿಬಿಡುತ್ತೆ. ಅದಕ್ಕೆ ಪರರಿಗೆ ಉಪಕಾರ ಮಾಡ್ತಾ ಇರೋದು ನನಗಾಗಿ ಎನ್ನುವ ಭಾವನೆ ಬೇಕು. ಇದನ್ನ ಹೇಳೋದು. ಗೌರವೇಣ ಪರಿತ್ಯಕ್ತಂ ನಿಸ್ನೇಹಂ ಪರಿವರ್ಜಯೇತ್ ಸೋದರ್ಯಂ ಭ್ರಾತರಮಪಿ ಕಿಮುತಾನ್ಯಂ ಪೃಥಗ್ಜನಂ. ಯಾರು ಉಚಿತವಾದ ಕ್ರಿಯೆಯನ್ನು ಹೊಂದಿರೋದಿಲ್ವೋ, ಅತ್ಯಂತ ಅಧಾರ್ಮಿಕನಾಗಿರ್ತಾನೋ ಅವನು ಭ್ರಾತೃ, ಅಣ್ಣ ಆಗಿರಲಿ ತಮ್ಮ ಆಗಿರಲಿ ಬಂಧುವಾಗಿರಲಿ ಅವರನ್ನು ದೂರ ಇಡಬೇಕು. ಲೋಕಕಂಟಕರು ಅಂತಾದರೆ. ಆದರೆ ಕೆಲವೊಬ್ಬರು ಅವರನ್ನ ಹೆಚ್ಚು ಸಪೋರ್ಟ್ ಮಾಡ್ತಾರೆ. ನಾವು ಭಾರತೀಯರು ಈ ಒಂದು ಸಂಸ್ಕಾರದಲ್ಲಿ ನೆಲೆಗೊಂಡವರು, ಆಸ್ತಿಕರು, ವಿಶೇಷತಃ ಹಿಂದೂಗಳು. ಒಬ್ಬ ಕೆಟ್ಟ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ನಾವೇ ದೂರ ಇಟ್ಬಿಡ್ತೀವಿ ಮುಂಚಿತವಾಗಿ. ಪೊಲೀಸರಿಗಿಂತ ಮುಂಚಿತವಾಗಿ ನಾವು ಅವನನ್ನು ದೂರ ಇಟ್ಬಿಡ್ತೀವಿ. ಇನ್ನೊಬ್ಬರಿದ್ದಾರೆ,
ಅವರು ಸಪೋರ್ಟ್ ಮಾಡ್ತಾರೆ. ಕೇವಲ ಬಂಧು ಅನ್ನುವ ಕಾರಣಕ್ಕಾಗಿ ಸಪೋರ್ಟ್ ಮಾಡ್ತಾರೆ. ಬಂಧುವೂ ಅಲ್ಲ, ಕೇವಲ ಇವರು ನಮ್ಮವರು ಅಂತ ಸಪೋರ್ಟ್ ಮಾಡ್ತಾರೆ. ಇಂತಹ ಡೇಂಜರಸ್ ಜನಗಳವರು. ವಿಶಿಷ್ಟಸ್ಯ ವಿಶಿಷ್ಟಾಚ್ಚ ತುಲ್ಯೌ ದಾನ ಪ್ರತಿಗ್ರಹೌ ತಯೋ ಪುಣ್ಯತರಂ ದಾನಂ ತದ್ವಿಜಸ್ಯ ಪ್ರತಿಚ್ಛತಃ. ವಿಶಿಷ್ಟನಾದವನಿಗೆ ದಾನ ಮಾಡಬೇಕು, ವಿಶಿಷ್ಟನಾದವನಿಂದ ಪ್ರತಿಗ್ರಹ ಮಾಡಬೇಕು. ವಿಶಿಷ್ಟನಿಗೆ ದಾನ, ದಾನ ಅಂತ ಮಾಡೋದು ಜ್ಞಾನಾದಿ ಗುಣಸಂಪನ್ನನಾದವನಿಗೇನೆ ದಾನ ಮಾಡೋದು. ನಮಗೆ ಏನು ಅಂತಂದರೆ, ಅಯ್ಯೋ ಎಲ್ಲರಿಗೂ ದಾನ ಏನು ಮಾಡೋದು, ನಾವು ಅನಾಥಾಶ್ರಮಕ್ಕೆ ದಾನ ಮಾಡುತ್ತೇವೆ. ಅನಾಥಾಶ್ರಮಕ್ಕೆ ಮಾಡೋದು ದಾನವಲ್ಲ, ಉಪಕಾರ ಮತ್ತು ಕರ್ತವ್ಯ. ಅದು ದಾನ ಅನ್ನೋ ಲೆಕ್ಕಕ್ಕೆ ಸೇರಲ್ಲ. ದಾನ ಮಾಡೋದು ಯಾರು ಜ್ಞಾನಕ್ಕಾಗಿ ತನ್ನ ಬದುಕನ್ನು ಮೀಸಲಿಟ್ಟಿರ್ತಾನೆ ಅವನಿಗೆ. ನಾನು ಶಾಸ್ತ್ರದಲ್ಲಿ ಇರುವ ಸಂಗತಿಯನ್ನು ಹೇಳ್ತಾ ಇರೋದು. ವಿಶಿಷ್ಟಸ್ಯ ದಾನಂ, ವಿಶಿಷ್ಟಾತ್ ಪ್ರತಿಗ್ರಹ. ತಗೊಳ್ಬೇಕಾದ್ದು ಯಾರಿಂದ? ಗುಣವಿಶಿಷ್ಟನಾದವನಿಂದ ತಗೊಳ್ಬೇಕು. ಈ ಪುರಂದರದಾಸರ ಪದ್ಯ ಈ ನೆಲೆಯಲ್ಲಿ ಹೊರಟದ್ದು. ರಾಗಿ ತಂದೀರಾ ಭಿಕ್ಷಕ್ಕೆ, ರಾಗಿ ತಂದೀರಾ. ಯಾವುದಪ್ಪ ರಾಗಿ ಅಂತ ನೋಡಬೇಕು. ಅವರು ರಾಗಿ ಅಂದರೆ ತಿನ್ನೋ ರಾಗಿ ಅಲ್ಲ ಅವ್ರು ಹೇಳ್ತಾ ಇರೋದು. ಯೋಗ್ಯ ರಾಗಿ ತಂದೀರಾ, ಭೋಗ್ಯ ರಾಗಿ ತಂದೀರಾ, ಭಾಗ್ಯವಂತ ರಾಗಿ ತಂದೀರಾ, ರಾಗಿ ತಂದೀರಾ. ನೋಡಿ, ಜ್ಞಾನಿಯೊಬ್ಬ ತಾನು ಯಾರಿಂದ ದಾನ ಇಸ್ಕೊಳ್ಬೇಕು ಅವರಲ್ಲಿ ಗುಣಗಳನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಅರ್ಹತೆ ಇದೆ. ದೀನನಿಗದಿಲ್ಲ. ಜ್ಞಾನಿಯಾದವನು ನೀವು ಹೀಗಿದ್ರೆ ಸಂತೋಷ ಅಪ್ಪ ಅಂತ ಹೇಳ್ತಾನೆ. ರಾಗಿ ತಂದೀರಾ, ಭಿಕ್ಷಕ್ಕೆ ರಾಗಿ ತಂದೀರಾ. ಅವತ್ತಿನ ಬಳ್ಳಾರಿ ಅಂತ ಇಟ್ಕೊಳ್ಳೋಣ. ಬಳ್ಳಾರಿ ಸುತ್ತಮುತ್ತ ರಾಗಿ ಮುದ್ದೆ ಏನು ತಿನ್ನೋಲ್ಲ. ಅದರಿಂದಾಗಿ ಪುರಂದರದಾಸರು ಹೇಳಿದ್ದು, ರಾಗಿ ರೊಟ್ಟಿ ತಿಂತಿದ್ರೇನೋ ರಾಗಿ ಮುದ್ದೆ ತಿಂತಾ ಇದ್ರು ಅನ್ನೋದಕ್ಕೆ ಪ್ರೂಫ್ ಇಲ್ಲ. ರಾಗಿ ತಂದೀರಾ ಅಂತ ಹೇಳೋದು ಅವರು. ರಾಗಿ ಅಂದರೆ ರಾಗಿ ಅಲ್ಲ, ಆಗಿ. ನಾನು ನಿಮ್ಮನ್ನು ನಿರೀಕ್ಷೆ ಮಾಡ್ತಾ ಇದ್ದೀನಿ ಹೀಗಾಗಿ. ಇದು ದೀನನಿಗೆ ದಾನವನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗಲ್ಲ. ಇನ್ನು ಹೀಗಿರಬೇಕು, ಇವ್ರಿಗೆ ಕ್ವಾಲಿಟಿ ಹೀಗಿರಬೇಕು ಅಂತ. ಜ್ಞಾನಿಗೆ ದಾನಿಯನ್ನ ಕುರಿತು ಎಕ್ಸ್ಪೆಕ್ಟ್ ಮಾಡುವ ರೈಟ್ಸ್ ಇದೆ. ಹೀಗಾಗಿ ಅವರಿಗೆ ಕೊಡೋದು ದಾನ, ಬೇರೆ ದೀನರಿಗೆ ಮಾಡೋದು ಸಹಾಯ. ಅದು ದಾನ ಅಲ್ಲ. ನೀವು ಮಾಡಿ ಅಂತ ಹೇಳ್ತಾ ಇಲ್ಲ, ಏನು ಅಂತ ತಿಳ್ಕೊಳ್ಳಿ ಅಂತ ಅಷ್ಟೆ. ದೀನರಿಗೆ ಕೊಟ್ಟು ದಾನ ಮಾಡಿದೆವು ಅಂತ ಅಂದುಕೊಳ್ಬೇಡಿ. ಜ್ಞಾನಿಗಳಿಗೆ ಕೊಟ್ಟು ಸಹಾಯ ಮಾಡಿದೆವು ಅಂತ ಅನ್ಕೋಬೇಡಿ. ವ್ಯತ್ಯಾಸ ಇದೆ. ಈ ಬ್ರಿಟಿಷರ ಪ್ರಭಾವದಿಂದಾಗಿ ನಮಗೆ ಈ ಸೂಕ್ಷ್ಮ ಅಂಶಗಳು ಮರೆಯಾಗಿ ಹೋಗಿದೆ. ಅವತ್ತಿನ ಕಾಲದಲ್ಲಿ ಭಿಕ್ಷೆ ಬೇಡೋದು, ಜ್ಞಾನಿಯಾದವನು ಭಿಕ್ಷೆ ಬೇಡೋದು. ಜ್ಞಾನಿಯಾದವನು ಭಿಕ್ಷೆ ಬೇಡೋದು. ಬೌದ್ಧ ಭಿಕ್ಕುಗಳು ಹಾಗಲ್ವ ಶುರು ಆಗಿದ್ದು. ನಾವು ಜ್ಞಾನಿಗಳಾಗಿದ್ದೇವೆ, ನಮಗೆ ಭಿಕ್ಷೆಯನ್ನು ಕೊಡಿ ಅಂತ. ಜೈನರು ಹಾಗೆ ಶುರು ಮಾಡಿದ್ದು. ನಮ್ಮಲ್ಲಿ ಮೊದಲು ಇದ್ದದ್ದು ಜ್ಞಾನಿಯಾದವನು ಭಿಕ್ಷೆ ಬೇಡಬೇಕು. ಯಾಕೆಂದ್ರೆ ಹಣದ ಮದ ಅವನಿಗೆ ಬರಬಾರದು. ಜ್ಞಾನಿಗೆ ದಾನ ಮಾಡಬೇಕು. ಯಾಕೆ ಅಂದರೆ ಈ ಜ್ಞಾನ, ಈ ದಾನ, ನಮ್ಮ ಹಣ ಜ್ಞಾನಕ್ಕೆ ಉಪಯೋಗ ಆಗ್ತಾ ಇದೆ ಅಂತನ್ನೋದು ದಾನಿಗಳಿಗೆ ಅನ್ನಿಸ್ಬೇಕು. ಹಾಗಾದರೆ ದಲಿತರಿಗೆ, ಅಂದರೆ ಸಮಾಜದಲ್ಲಿ ಕೆಳವರ್ಗದವರಿಗೆ ಅವರಿಗೆ ಮಾಡಬೇಕು. ಶಕ್ತಿ ಇದ್ದವ್ರ ಕೈಯಲ್ಲಿ ದುಡಿಸ್ಬೇಕು. ಅಂಗವಿಕಲರೇ ಮೊದಲಾದವರಿಗೆ ಸಹಾಯ ಮಾಡಬೇಕು.
ಒಂದು ಅನಾಥಾಶ್ರಮ ಇರ್ತಿತ್ತ ಆವಾಗ? ಅಂಗವಿಕಲರು ಯಾರು ಇರ್ತಿರ್ಲಿಲ್ವಾ? ವೃದ್ಧಾಶ್ರಮ ಇತ್ತ ಆವಾಗ? ಯಾರು ಕೂಡ ಮಕ್ಕಳನ್ನ ಕಳೆದುಕೊಂಡು ಇವ್ರು ಮಾತ್ರ ಇರ್ತಿರ್ಲಿಲ್ವಾ? ವೃದ್ಧರು ಕಣ್ಣೆದುರುಗಡೆ ಎಲ್ಲರನ್ನ ಕಳೆದುಕೊಂಡು ಇರ್ತಿರ್ಲಿಲ್ವಾ? ಅವ್ರನ್ನೆಲ್ಲ ಯಾರು ನೋಡ್ಕೋತಾ ಇದ್ರು? ಸಮಾಜ ಅವರನ್ನ ನೋಡಿಕೊಳ್ಳೋದು. ಇವಾಗ ಎಲ್ಲ ಇದ್ದು ವೃದ್ಧಾಶ್ರಮಕ್ಕೆ ಹಾಕ್ತಾರೆ. ಎಲ್ಲಿ ಪತನ ಆಗಿದ್ದು? ನಾವು ಅನಾಥರಿಗೆ ದಾನ ಮಾಡ್ತಾ ಇದ್ದೇವೆ ಅಂತ ಅಂದುಕೊಳ್ಳುವಾಗ ನಾವು ನೈತಿಕವಾಗಿ ವಿಭ್ರಷ್ಟರಾದವರ ಸಂತತಿಯನ್ನ ಬುಡ ಸಮೇತ ಅದು ಮೂಲವೇ ಬರದಂತೆ ನೋಡ್ಕೊಳ್ಬೇಕು ಅಂತ ಅನ್ಸಲ್ಲ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಲ್ವೇ? ರೋಗ ಬೆಳಿಲಿ, ನಾವು ಮಾತ್ರೆ ಕೊಟ್ಕೊಂಡು ಹೋಗ್ತಾ ಇರ್ತೀವಿ ಅಂತಂದ್ರೆ ಏನರ್ಥ ಅದಕ್ಕೆ? ನಮ್ಮ ಯೋಚನೆಯಲ್ಲಿಯೇ ಅನೇಕ ತಪ್ಪುಗಳಿದೆ. ನ್ಯಾಯಾಗತಂ ಧನಂ ವರ್ಣೈಃ ನ್ಯಾಯೇನೇವ ವಿವರ್ಧಿತಂ ಅತಯೋ ಪುಣ್ಯತರಂ ದಾನಂ ತದ್ವಿಜಸ್ಯ ಪ್ರತೀಚ್ಛತಃ. ನ್ಯಾಯಾಗತಂ ಧನಂ ವರ್ಣೈಃ, ಯಾವ ಹಣವನ್ನು ದಾನ ಮಾಡಬೇಕು? ನ್ಯಾಯದಿಂದ ಬಂದ ಹಣವನ್ನು ದಾನ ಮಾಡಬೇಕು. ಆ ಹಣ ಅನ್ನೋದು ನ್ಯಾಯದಿಂದಲೇ ವೃದ್ಧವಾಗಿರಬೇಕು. ಅದನ್ನ ರಕ್ಷಿಸಲೂ ಬೇಕು, ವ್ಯಯವನ್ನು ಮಾಡಬೇಕು. ನ ಧರ್ಮಾರ್ಥಂ ನೃಶಂಸೇನ ಕರ್ಮಣ ಧನಮಾರ್ಜಯೇತ್ ಶಕ್ತಿತಃ ಸರ್ವಕಾರ್ಯಾಣಿ ಕುರ್ಯಾನ್ನರ್ಧಿಮನುಸ್ಮರೇತ್. ಧರ್ಮಕ್ಕಾಗಿ ಕ್ರೂರವಾದ ಕರ್ಮದಿಂದ ಹಣವನ್ನು ಗಳಿಸಬಾರದು. ನಾನು ನಾಳೆ ಪ್ರಾಚೀನ ಗ್ರಂಥಗಳನ್ನು ಉಳಿಸಬೇಕು ಅಂತ ಹೇಳಿ ಗನ್ ತಗೊಂಡು ಹೋಗಿ ಪಾಯಿಂಟ್ ಬ್ಲಾಕ್ ರೇಂಜಲ್ಲಿ ಒಬ್ಬರಿಗಿಟ್ಟು ಕೊಡೋ ಅನ್ಬಾರದು. ಧರ್ಮವನ್ನು ಪಾಲನೆ ಮಾಡಬೇಕು ಅಂದಾಗ ಅನ್ಯಾಯದ ಮಾರ್ಗದಿಂದ ಧರ್ಮವನ್ನು ಬೆಳೆಸಲಿಕ್ಕೆ ಇಷ್ಟಪಡಬಾರದು. ನಮಗೆ ಶಕ್ತಿ ಇದ್ದಷ್ಟು ಕಾರ್ಯಗಳನ್ನು ಮಾಡಬೇಕು. ಅದು ಬಹಳ ದೊಡ್ಡದೇ. ಅಪೋಪಿ ಪ್ರಯತಾಶೀತಾ ತಾಪಿ ತಾಜ್ವಲನೇನವ ಶಕ್ತಿತೋ ತಿಥಯೇ ದತ್ವಾ ಕ್ಷುಧಾರ್ತಾಯಾಶ್ನುತೆ ಫಲಂ. ಏನು ಇಲ್ಲ ಅಂದಾಗ ನೀರನ್ನಾದರೂ ಕೊಡಬೇಕು ಬಂದ ಅತಿಥಿಗೆ. ಅಂದರೆ ಅತಿಥಿಗಳಿಗಾಗಿ ನಾವು ಸತ್ಕಾರ ಮಾಡಬೇಕು ಅಂತ ಹೇಳಿ ಹೋಗಿ ಕದ್ದೋ ವಸೂಲಿ ಮಾಡಿಯೋ ತರಬಾರದು. ಶಕ್ತಿ ಇದ್ದಷ್ಟು ಮಾಡಿ. ನಮಗೆ ಶಕ್ತಿ ಮೀರಿ ನಾವು ಮಾಡಿಬಿಡೋದು, ಆಮೇಲೆ ಅದರದ್ದು ಒದ್ದಾಡೋದು, ಅದು ಬೇಡ. ರಂತಿ ದೇವೇನ ಲೋಕೇಷ್ಟ ಸಿದ್ಧಿ ಪ್ರಾಪ್ತ ಮಹಾತ್ಮನ ಫಲಪತ್ರೈರಥೋ ಮೂಲೈಃ ಮುನೀನ್ ಅರ್ಚಿತವಾನ್ಸ್ತು ಸಹ. ರಂತಿದೇವನ ಕಥೆ ಬರುತ್ತೆ. ರಂತಿದೇವ ಎಲ್ಲವನ್ನ ಕೊಟ್ಟ, ಕಡೆಗೆ ನೀರೊಂದು ಉಳಿತು. ಆ ನೀರನ್ನು ಕುಡಿಯುವಾಗಲೂ ಕೂಡ ನಾಯಿ ಹಾಗೂ ಇನ್ನೊಬ್ಬ ದಾಹಕ್ಕೆ ಒಳಗಾದವನು ಬಂದಾಗ ಅವನು ಕೊಟ್ಟ. ಅಂತಹ ತ್ಯಾಗ, ಅದನ್ನ ಧ್ರುವ ನಕ್ಷತ್ರ ತರಹ ವೇದಾವರ ಸ್ವಾಮಿಗಳು ಹೇಳ್ತಾ ಇದ್ರು. ಧ್ರುವ ನಕ್ಷತ್ರದ ಎತ್ತರಕ್ಕೆ ಏರದೇ ಇರಬಹುದು, ಆದರೆ ಧ್ರುವ ನಕ್ಷತ್ರವನ್ನು ನೋಡ್ತಾ ಇದ್ರೆ ದಾರಿ ಅಂತೂ ತಪ್ಪಲ್ಲ. ಹಾಗೆ ಇದು ತೈರೇವ ಫಲಪತ್ರೈಶ್ಚ ಸಮಾತರಮತೋಷಯತ್ ತಸ್ಮಾಲ್ಲೇಭೆ ಪರಂ ಸ್ಥಾನಂ ಶೈಭ್ಯೋಪಿ ಪೃಥಿವೀಪತಿ. ಅದೇ ರೀತಿ ದೇವತೆಗಳು, ಋಷಿಗಳು, ಅತಿಥಿಗಳು, ಭೃತ್ಯರು, ಪಿತೃಗಳು ಎಲ್ಲರ ಋಣದೊಟ್ಟಿಗೆ ಮನುಷ್ಯ ಹುಟ್ಟುತ್ತಾನೆ. ಸಾಲ ಮಾಡಿಕೊಂಡೇ ಹುಟ್ಟೋದು. ಹುಟ್ಟುವಾಗ ಸಾಲವಿಲ್ಲದೆ ಹುಟ್ಟೋದಿಲ್ಲ. ಸಾಧ್ಯವಾದಷ್ಟು ಆ ಋಣವನ್ನು ತೀರಿಸಬೇಕು. ದೇವತೆಗಳ ಋಣ ತೀರಿಸೋದು ಅಂದರೆ ಅವರನ್ನು ನೆನಪಿಸಿಕೊಳ್ಳೋದು,
ಅವರ ಕಾರ್ಯದ ಮಹತ್ವವನ್ನು ತಿಳಿದು ಪೂಜಿಸುವುದು. ಋಷಿ ಋಣ ಅಂದರೆ ಅವರು ಕೊಟ್ಟ ಜ್ಞಾನವನ್ನು ಪಡೆಯೋದು, ಬೇರೊಬ್ಬರಿಗೆ ಕೊಡೋದು. ಅತಿಥಿ ಋಣ, ನಮ್ಮ ಬಳಿಗೆ ಬಂದವರಿಗೆ ಅನ್ನವೋ ಇನ್ನೇನನ್ನೋ ಹಾಕುವುದು. ಭೃತ್ಯರು, ಅವರಿಗೂ ಕೂಡ ನಾವು ಏನು ಭೃತಿ ಅಂದರೆ ಸಂಬಳ, ಅದನ್ನು ಗೌರವಪೂರ್ವಕವಾಗಿ ಅವರಿಗೆ ಕೊಡೋದು. ಪಿತೃಗಳಿಗೆ ಪಿತೃ ಋಣ ಇದ್ದೇ ಇರುತ್ತೆ, ಅವರನ್ನು ಪಾಲನೆ ಮಾಡ್ತಾ ಅವರು ಹೋದ ಮೇಲೆ ಜೀವತೋ ವಾಕ್ಯಕರಣ, ಬದುಕಿರ್ಬೇಕಾದ್ರೆ ಅವರನ್ನು ಸುಖವಾಗಿಡಬೇಕು. ಹೋದ ಮೇಲೆ ಅವರ ನೆನಪಿನಲ್ಲಿ ಶ್ರಾದ್ದವನ್ನು ಮಾಡಬೇಕು. ಬದುಕಿರ್ಬೇಕಾದ್ರೆ ಶ್ರಾದ್ದ ಮಾಡೋದು, ಹೋದ ಮೇಲೆ ಮಾತನ್ನು ತೀರಿಸ್ಲಿಕ್ಕೆ ಪ್ರಯತ್ನ ಪಡೋದು ಮಾಡಬಾರ್ದು. ಒಬ್ರು ಬಹಳ ಮಡಿ, ತಂದೆ ತಾಯಿ ಕಾಫಿ ಕುಡಿತಾ ಇದ್ರು ಅಂತ ಹೇಳಿ ಅವ್ರನ್ನ ನೋಡದವರಿದ್ದಾರೆ. ಅದೇನು ಬಂದ ಹಾಗಾಯಿತು? ಹಾಗೆ ಮಾಡಬಾರದು. ತಂದೆ ತಾಯಿಗಳಿಗಾಗಿ ನಿಮ್ಮ ಜಪ ಕಡಿಮೆ ಆದರೂ ಪರವಾಗಿಲ್ಲ, ನಿಮ್ಮ ಪೂಜೆ ಕಡಿಮೆ ಆದರೂ ಪರವಾಗಿಲ್ಲ, ನೀವು ಉಪವಾಸದಿಂದ ಇರಿ. ಹೆಂಡತಿ ಮಕ್ಕಳು ತಂದೆ ತಾಯಿ ಉಪವಾಸ ಇರಬೇಕಾದ ಅಗತ್ಯ ಇಲ್ಲ. ಎರಡು ಗಂಟೆ ತನಕ ನಂದು ಊಟ ಆದ್ಮೇಲೇನೆ ಇವ್ರು ಊಟ ಮಾಡಬೇಕು, ಆ ತರಹ ಎಲ್ಲ ಹುಚ್ಚುಚ್ಚು ಮಾಡುವವರಿದ್ದಾರೆ. ಎಲ್ಲ ಪೂಜೆ ಇತ್ಯಾದಿಗಳೆಲ್ಲ ನಂದು ಪೂಜೆ ಮುಗಿದು ನೈವೇದ್ಯ ಆದಮೇಲೆ ಹೆಂಡತಿ ಊಟ ಮಾಡಬೇಕು. ಪೂಜೆ ಬೇಗ ಮುಗಿಸಿ. ನೀವು ಲೇಟಾಗಿ ಊಟ ಮಾಡಿದ್ರೆ ದೇವ್ರ ಪ್ರೀತನಾಗಲ್ಲ. ಅವರಿಗೆ ಊಟವೋ ತಿಂಡಿಯೋ ಮಾಡ್ಲಿಕ್ಕೆ ಬಿಡಿ, ಏನು ತೊಂದರೆ ಆಗಲ್ಲ. ನೀವು ಜಪ ಮಾಡಿ ಬೇಕಂದ್ರೆ ಅಷ್ಟೇ, ನಿಮ್ಮನ್ನ ನೀವು ದಂಡಿಸಿಕೊಳ್ಳಿ. ಅವರು ಬಿಟ್ರೆ ಅವ್ರಿಗೆ ಗೊತ್ತಾಗತ್ತೆ, ಅವರು ಜಪವನ್ನೋ ತಪವನ್ನೋ ಮಾಡ್ತಾರೆ. ಯಾಕೆಂದ್ರೆ ಮಕ್ಕಳು ಮಾಡಿದ್ದನ್ನು ನೋಡ್ತಾರೆ ವಿನಃ ಹೇಳಿದ್ದನ್ನು ಕೇಳಲ್ಲ. ಹೀಗಾಗಿ ಅದು ಎಚ್ಚರ ಇರಬೇಕು. ಹಾಗಾಗಿ ನೀವು ತಂದೆ ತಾಯಿಗಳನ್ನು ನೋಡಿ, ಸಮಾತರಂ ಅತೋಷಯತ್, ತಾಯಿಯನ್ನು ಸಂತೋಷಗೊಳಿಸಿಯೇ ಒಬ್ಬ ಒಳ್ಳೆ ಗತಿಗೆ ಹೋಗಿದ್ದು ಇದೆ ಶೈಬ್ಯ ಅನ್ನುವವ. ಸ್ವಾಧ್ಯಾಯೇನ ಮಹರ್ಷಿಭ್ಯ, ಇನ್ನು ಋಷಿಗಳಿಗೆ ಸಲ್ಲಿಸೋದೇನು? ಸ್ವಾಧ್ಯಾಯ, ದೇವತೆಗಳನ್ನು ಯಜ್ಞಕರ್ಮದಿಂದ, ಪಿತೃಗಳನ್ನು ಶ್ರಾದ್ದದಿಂದ, ನೃಣಾಂ ಅಧ್ಯಯನೇನ ಚ, ನೀನು ಅಧ್ಯಯನ ಮಾಡೋದು ಮನುಷ್ಯರಿಗೆ ಸುತ್ತಮುತ್ತಲಿನವರಿಗೆ ಉಪಯೋಗ ಆಗತ್ತೆ. ಯಾಕೆಂದ್ರೆ ಆ ಶಾಂತಿಯನ್ನ ಯಾವುದರಿಂದ ಪಡಿತಾರೆ ಅನ್ನುವ ದಾರಿ ನೀನು ಅಧ್ಯಯನ ಮಾಡೋದ್ರಿಂದಾಗಿ ಅದರಿಂದ ಎಲ್ಲ ಉಳಿದವರಿಗೆ ಉಪಯೋಗವೇ. ಒಬ್ಬ ಒಳ್ಳೆ ಜ್ಞಾನಿ ಬಂದ ಅಂದ್ರೆ ಸಮಾಜದ ಉಪಯೋಗ, ಸಮಾಜಕ್ಕೆ ಉಪಯೋಗ. ಪಾಕಶೇಷಾವಹಾರ್ಯೇಣ ಪಾಲನೇನ ಆತ್ಮನೋಪಿಚ, ಹಾಗೆ ಉಳಿದವರಿಗೆ ಮಾಡಿ ಉಳಿದದ್ದರಿಂದ ನೀನು ಉಂಡರೆ ಅದು ಸಂತೋಷವೇ. ಪ್ರಯತ್ನೇನ ಚ ಸಂಸಿದ್ಧ ಧರೈರಪಿ ವಿವರ್ಜಿತಾ ಸಮ್ಯಕ್ ಭೂತ್ವಾ ಹುತವಹಂ ಮುನಯಸ್ಸಿದ್ಧಿಮಾಗತಾ. ಪ್ರಯತ್ನದಿಂದ ಸಿದ್ಧಿ ಹೊಂದಿದವರಿದ್ದಾರೆ, ಹಣದಿಂದ ದೂರ ಆಗಿದ್ದು ಅಗ್ನಿಹೋತ್ರ ಮಾಡಿಯೇ ಉದ್ಧಾರ ಆದ ವಾನಪ್ರಸ್ಥರಿದ್ದಾರೆ. ವಿಶ್ವಾಮಿತ್ರಸ್ಯ ಪುತ್ರತ್ವಂ ರುಚಿಕತನಯೋಗಮತ್ ಋಗ್ಭಿಸ್ತುತ್ವಾ ಮಹಾಭಾಗ ದೇವಾನ್ ವೈಯಜ್ಞಭಾಗಿನಃ. ವಿಶ್ವಾಮಿತ್ರರು ಅಕ್ಕನ ಮಗನನ್ನ ತನ್ನ ಮಗ ಅಂತ ಸ್ವೀಕರಿಸಿ ಅವನಿಗೆ ಮಂತ್ರದರ್ಶನ ಆಗುವ ಹಾಗೆ ಮಾಡಿ ದೇವತೆಗಳಿಗೆ ಸಂತೋಷಗೊಳಿಸಿದರು.
ಆ ಕಥೆ ನಿಮಗೆ ಗೊತ್ತಿದೆ. ಶುನಶೇಪ ಅಂತ ಅವನು ಒಬ್ಬ ರಾಜಕುಮಾರನ ಬಲಿಗೆ ಹೋದ. ಆ ಕಥೆ ಬಹಳ ವಿಚಿತ್ರವಾಗಿ ಇದೆ. ಅಂಬರೀಷ ಅವನಿಗೆ ಇನ್ನೊಂದು, ಹರಿಶ್ಚಂದ್ರನಿಗೆ ಇನ್ನೊಂದು ಹೆಸರು ಅಂಬರೀಷ. ಆ ಅಂಬರೀಷ ಮತ್ತೆ ಏಕಾದಶಿಯ ಅಂಬರೀಷ ಇಬ್ಬರು ಒಬ್ಬರೇ ಅಲ್ಲ. ಹರಿಶ್ಚಂದ್ರನಿಗೆ ಇನ್ನೊಂದು ಹೆಸರು ಅಂಬರೀಷ ಅಂತ. ಅವನಿಗೆ ಆ ಹರಿಶ್ಚಂದ್ರ ಅವನು ಚಿಕ್ಕ ವಯಸ್ಸಿನಲ್ಲಿ ಏನು ಮಾಡಿದ, ಮಕ್ಕಳಾಗಿರಲಿಲ್ಲ ಅಂತ ಹೇಳಿ ಉತ್ಕಟವಾಗಿ ನೆನೆದ. ನಿನಗೇನು ಬೇಕಾದರೂ ಕೊಡ್ತೀನಿ ಅಂತ ವರುಣನಿಗೆ. ಮಕ್ಕಳಾದ ಕೂಡಲೇ ಅವನನ್ನು ಬಲಿ ಕೊಡ್ತೀನಿ ಎಂದ. ಹರಕೆ ಹೊತ್ತಿದ್ದೇ ಮಗುವಿಗಾಗಿ, ಬಲಿ ಕೊಟ್ಟು ಬಿಡ್ತೀನಿ ಎಂದ. ಯಾಕಂದ್ರೆ ಅವನಿಗೆ ತಾನು ಪುರುಷ ಅಂತ ಸಾಧನೆ ಮಾಡ್ಕೊಳ್ಬೇಕಿತ್ತು. ಆಯಿತು ಅಂತ ಮಗು ಆಯಿತು. ವರುಣ ಬಂದ, ಮಗು ಕೊಡು ಅಂದ. ಇಲ್ಲ, ಹಲ್ಲು ಬಂದಿಲ್ಲ ಅಂದ. ಆಮೇಲೆ ಮಗುವಿನ ಮಾತು ಕೇಳಬೇಕು ಅಂದ, ಆಟ ನೋಡಬೇಕು ಅಂತಂದ. ಹೀಗೆ ಪೋಸ್ಟ್ಪೋನ್ ಮಾಡ್ತಾ 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 ಒಂದು ಸರ್ತಿ ಇನ್ನು ವಿಧಿನೇ ಇಲ್ಲ, ಮಗನನ್ನು ಬಲಿ ಕೊಡಬೇಕು ಅಂತ ಮಾತನಾಡ್ತಾ ಇದ್ದಾಗ ಅವ್ನು ಕೇಳಿಸ್ಕೊಂಡು ಎಲ್ಲೋ ಓಡಾಟೋದ. ಪಶು ಪರಾರಿ, ಯಜ್ಞ ಪಶು. ಅವನಿಗೆ ಜಲೋದರ ರೋಗ ಬಂದ್ಬಿಡ್ತು ವರುಣನ ಅವಕೃಪೆಯಿಂದ. ಆಗ ರಾಜಕುಮಾರನಷ್ಟೇ ವಯಸ್ಸಿನ ಒಬ್ಬ ಹುಡುಗನನ್ನು ತಂದು ಬಲಿ ಕೊಡಬಹುದು ಅಂತಂದರು. ಇವರೆಲ್ಲ ಕಡೆ ಹುಡುಕಿದಾಗ ರುಚಿಕಾ ಮತ್ತು ಸತ್ಯವತಿ, ಕೌಶಿಕಿ ಅಂತ ಕರೀತಾರೆ, ಅವ್ರ ಮಕ್ಕಳಲ್ಲಿ 3 ಜನರಲ್ಲಿ ಮಧ್ಯಮನಾದವನನ್ನ ಯೋಗ್ಯ ಅಂತ ಬಿಟ್ಬಿಟ್ರು. ಇದರ ಅರ್ಥ ಮಾಡ್ಕೊಳ್ಬೇಕಾದ್ದೇನು ಅಂದರೆ, ಇವನು ಮುಂದೆ ಒಳ್ಳೆ ಋಷಿ ಆಗ್ತಾನೆ, ದೇವತೆಗಳು ಇವನನ್ನು ಮೆಚ್ಚುತ್ತಾರೆ ಅಂತ ಅವರಿಗೆ ಇನ್ಸೈಟ್ ಇತ್ತು. ಅದರಿಂದಾಗಿ ಬಿಟ್ಟರು. ಒಬ್ಬ ಜ್ಞಾನಿಯನ್ನ ಹೆಕ್ಕಿ ತೆಗಿಲಿಕ್ಕೆ ದೇವತೆಗಳು ಏನು ಕೆಲಸ ಮಾಡ್ತಾರೆ ಅಂತ ಇದರಿಂದ ಗೊತ್ತಾಗತ್ತೆ. ಅದಕ್ಕೆ ಜ್ಞಾನಿಯನ್ನ ದೇವ ಪಶು ಅಂತ ಕರೀತಾರೆ. ದೇವತೆಗಳು ಪ್ರೀತಿಯಿಂದ ಸಾಕುವ ಪಶು ಅವನು. ಹೀಗಾಗಿ ಜ್ಞಾನಿಗೆ ಮನುಷ್ಯ ಪಶು ಆಗಬಾರದಷ್ಟೆ, ದೇವ ಪಶು ಆಗಬೇಕು. ಆ ಹಿನ್ನೆಲೆಯಲ್ಲಿ ಅವನು ವಿಶ್ವಾಮಿತ್ರರನ್ನು ನೋಡಿ ನನಗೆ ರಕ್ಷಣೆ ಕೊಡಿ ಎಂದ. ವಿಶ್ವಾಮಿತ್ರರು ತಮ್ಮ 50 ಜನ ಮಕ್ಕಳಿಗೆ ಆಪ್ಷನ್ ಕೊಟ್ಟರು, ನೋಡಿ ಅವನ ಬದಲು ನೀವು ಹೋಗಿ ಬಲಿಯಾಗಿರಿ ಅಂತ. ಆಗಲ್ಲ ಅಂದರು. ಎಂಥ ಚಾನ್ಸ್ ಮಿಸ್ ಆಯಿತು ಅಂತ ಆಮೇಲೆ ಗೊತ್ತಾಗಿರ್ಬೋದು ಅವ್ರಿಗೆ. ಇವ್ರಿಗೆ ಉಪದೇಶ ಮಾಡಿದ್ರು, ಹೋಗು ಬಲಿ ಕೊಡುವ ಕಾಲದಲ್ಲಿ ಹೇಳು ಅಂತಂದರು. ಆಗ ಆ ವೇದ ಮಂತ್ರಗಳಿದೆ, 1ನೇ ಮಂಡಲದಲ್ಲೇ ಬರುತ್ತೆ, ರೋಮಾಂಚಕವಾದ ವೇದ ಮಂತ್ರ. ಅದಕ್ಕೆ ಮಧ್ವರ ಭಾಷ್ಯ ಬೇರೆ ಇದೆ, ಅದೊಂದು ಅದ್ಭುತ. ಇದನ್ನು ನೋಡ್ತಾ ಇದ್ರೆ ಅಯ್ಯೋ, ಆಚಾರ್ಯರು ಇಡೀ ಋಗ್ವೇದಕ್ಕೆ ಭಾಷ್ಯ ಬರಿಬಾರದಿತ್ತೆ ಅಂತ ಅನ್ಸುತ್ತೆ. ಮೈ ಜುಮ್ ಅನ್ನಿಸುವ ಮಂತ್ರಗಳು. ಹಾಗೆ ದೇವತಾಋಣವನ್ನ ಅವನು ತೀರಿಸಿದ್ದು ವಿಶ್ವಾಮಿತ್ರ. ಹಾಗೆ ಆ ರುಚಿಕನ ಮಗ ಶುನಶೇಪ, ಅವನಿಗೆ ದೈವರಾತ ಅಂತ ಕರೀತಾರೆ. ವೈಶ್ವಾಮಿತ್ರೋ ದೇವರಾತ, ದೇವತೆಗಳಿಂದ ಜಗತ್ತಿಗೆ ಕಾಣಿಕೆಯಾಗಿ ಕೊಡಲ್ಪಟ್ಟವ. ರಾತ ಅಂದ್ರೆ ಕೊಡಲ್ಪಟ್ಟವ, ಜಗತ್ತಿಗೆ ಅವನನ್ನು ಕಾಣಿಕೆಯಾಗಿ ದೇವತೆಗಳು ಕೊಟ್ಟಿದ್ದು ಅಂತ. ಆಮೇಲೆ ಅವನು ಬಂದ ರೋಹಿತ ಅಂತ ಅವನ ಹೆಸರು, ಹರಿಶ್ಚಂದ್ರನ ಮಗ. ಅವನು ಬಂದ ಮತ್ತೆ ಮುಂದುವರೆದ ಬಿಡಿ. ಆ ನೆಲೆಯಲ್ಲಿ ಇಲ್ಲಿ ಯಾವಾಗ ಆಯಿತು ಅಂತ ಕೇಳಬೇಕು. ಹರಿಶ್ಚಂದ್ರನ, ಇವರು ಸತ್ಯ ಹರಿಶ್ಚಂದ್ರ ಅಂತ ಒಂದು ಕತೆ ಹೇಳ್ತಾರಲ್ಲ, ಯಾವಾಗ ಆಯಿತು ಅದು? ಪೋಸ್ಟ್ ರೋಹಿತನ ಪ್ರೀ ರೋಹಿತನ ಅಂತ ಕೇಳಬೇಕು. ಇರಲಿ, ದೇವತೆಗಳನ್ನು ಪೂಜಿಸಿದ ಬಗೆ ಅದು ವಿಶ್ವಾಮಿತ್ರ. ಗತ ಶುಕ್ರತ್ವಮುಶನ ದೇವದೇವ ಪ್ರಸಾದನಾತ್, ಅದೇ ದೇವತೆಗಳ ಪ್ರಸಾದದಿಂದ ಶುಕ್ರ ದೈತ್ಯ ಗುರುವಾದ. ಇನ್ನು ಅಸಿತ, ದೇವಲ, ನಾರದ, ಪರ್ವತ, ಕಕ್ಷೀವಾನ್, ಪರಶುರಾಮ, ತಾಂಡ್ಯ ಮಹಾಬ್ರಾಹ್ಮಣ ಅಂತ ಉಂಟು ಗ್ರಂಥ, ಸಾಮವೇದದ ಒಂದು ಗ್ರಂಥ ಅದು.
ತಾಂಡ್ಯ ಬ್ರಾಹ್ಮಣ ಅಂತ. ಅದನ್ನೆಲ್ಲ ಒಂದೊಂದು ನೋಡ್ತಾ ಇದ್ರೂ ಕೂಡ ಕಳೆದು ಹೋಗ್ತೀವಿ. ಯಾವಾಗ ಇದನ್ನೆಲ್ಲ ನಾವು ಹೇಳಿಯೇವೋ ಅಂತ ಅನ್ಸುತ್ತೆ. ನಾವು ನಮ್ಮ ಮುಂದೆ ಈಗ ಇರುವ ಸಾಹಿತ್ಯವನ್ನೇ ಹೇಳಿ ಮುಗಿಸ್ಲಿಕ್ಕಾಗಲ್ಲ. ಹೊಸ ಸಾಹಿತ್ಯಗಳು ಬೇರೆ ಸೃಷ್ಟಿ ಮಾಡ್ತಾರೆ. ಸತ್ಯನಾರಾಯಣ ಪೂಜೆ ಅಂತೆ, ಮಿಥ್ಯಾನಾರಾಯಣ ಪೂಜೆ ಅಂತೆ, ಎಂತೆಂಥದೋ ಹೊಸ ವ್ರತಗಳು. ಹಳೇದೇ ಪೂರ್ತಿ ನಾವು ಹೇಳಲಿಕ್ಕಾಗ್ತಾ ಇಲ್ಲ. ಎಂಥ ರೋಮಾಂಚಗೊಳಿಸುವಂತಹ ಸಂಗತಿಗಳು. ಹೊಸ ಹೊಸ ವ್ರತಗಳನ್ನು ಬೇರೆ ಇಂಟ್ರೊಡ್ಯೂಸ್ ಮಾಡಿಸ್ಬಿಡ್ತಾರೆ. ಈ ಸಟೀಕಾ ವ್ರತರತ್ನ ಮಾಲಾದಲ್ಲಿರುವ ಎಲ್ಲ ವ್ರತಗಳನ್ನು ಮಾಡ್ತಾ ಇದ್ರೆ ಮೋಕ್ಷ ಸಾಧನೆಗೆ ಪುರುಸೋತ್ತೇ ಇಲ್ಲ, ಹಂಗೆ ಮಾಡಿಬಿಟ್ಟಿರ್ತಾರೆ. ಜ್ಞಾನಕ್ಕೆ ಧ್ಯಾನಕ್ಕೆ ಪುರುಸೋತ್ತೇ ಇಲ್ಲ. ನನ್ನ ಕೇಳಿದ್ರು ಒಬ್ರು, ಏನ್ರಿ ನೀವು ಆ ತರಹ ಹೇಳ್ತೀರಾ, ಹಬ್ಬಗಳು ಬೇಡ ಅಂತೀರಾ, ವ್ರತಗಳು ಅರ್ವಾಚೀನ ಅಂತೀರಾ, ಏನು ಪ್ರೂಫ್ ಇದಕ್ಕೆ ಅಂತ ಕೇಳಿದ್ರು. ವಿದ್ವಾಂಸರು ಅಂತ ಲೋಕದಲ್ಲಿ ಪ್ರಸಿದ್ಧಿ ಅವರು. ಏನು ಪ್ರೂಫ್ ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ನೋಡಿ, ಒಂದೊಮ್ಮೆ ಇವೆಲ್ಲ ವೈದಿಕ ಅಂತ ಆಗಿದ್ರೆ, ಅವಶ್ಯ ಕರ್ತವ್ಯ ಅಂತ ಆಗಿದ್ರೆ, ಇದು ಮುಗಿದ ಮೇಲೆ ಉಪಕ್ರಮ ಶುರು ಆಗಬೇಕಿತ್ತು. ಉತ್ಸರ್ಜನ ಅಂದ್ರೇನು? ಉತ್ಸೃಷ್ಟ ವೈ ವೇದಾಹ, ವೇದ ಓದೋದು ಬಿಡ್ತೇನೆ, ಹಿಡಿದು ಬಿಡಬೇಕು. ಹಿಡಿಯದೇ ಬಿಡೋದು ಏನರ್ಥ? ಹಿಡಿದು ಅಂದರೆ ವೇದದ ಅಧ್ಯಯನವನ್ನು ಮಿತಿಗೊಳಿಸಿ ದೈನಂದಿನ ಚಿಂತನೆಗೆ ಎಷ್ಟೋ ಅಷ್ಟು ಮಾಡಿ ಆಮೇಲೆ ವೇದಾಂಗಗಳನ್ನು ಓದಲಿಕ್ಕೆ ಶುರು ಮಾಡಬೇಕು. ಅದು ಉತ್ಸರ್ಜನ. ಉಪಕರ್ಮ ಇನ್ನು ವೇದವನ್ನು ಹೊಸ ಅರ್ಥದಲ್ಲಿ ಕಾಣ್ತೇನೆ, ಉತ್ಸೃಷ್ಟ ವೈ ವೇದಾಹ ಅಂತ ಹೇಳಿ ವೇದವನ್ನು ಬಿಟ್ಟು 6 ತಿಂಗಳಾದ ಮೇಲೆ ಅಧ್ಯಯನ ಮಾಡಲಿಕ್ಕೆ ಶುರು ಆಗಿ ಉಪಾಕೃತ ವೈ ವೇದಾಹ, ವೇದವನ್ನು ಮತ್ತೆ ಸ್ವೀಕಾರ ಮಾಡಿದ್ದೇನೆ ಅಧ್ಯಯನಕ್ಕೆ, ಅಧ್ಯಯನ ಶುರು ಮಾಡ್ತೇನೆ ಅಂತ ಹೇಳಿದ ಮಾರನೇ ದಿವಸದ ಫಂಕ್ಷನ್ ಶುರು ಆಗುತ್ತೆ. ಆಮೇಲೆ ಸಾಲು ಸಾಲು ಪುರುಸೊತ್ತೇ ಆಗಲ್ಲ. ಗಣೇಶನ ಹಬ್ಬ ಅಂತೆ, ಗೌರಿಯ ಹಬ್ಬ ಅಂತೆ, ಅದಂತೆ ಇದಂತೆ, ಮಾರಿದ್ರೆ ಆ ವರಮಹಾಲಕ್ಷ್ಮಿ ಅಂತೆ. ಅಲ್ಲ, ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಅದೊಂದು ಸೋಷಿಯಲ್ ಗ್ಯಾದರಿಂಗ್ ಮಾಡೋದಾದ್ರೆ ಮಾಡಿ, ಮೋಕ್ಷ ಸಾಧನ ಅಂತ ಅನ್ಕೋಬೇಡಿ ಅಷ್ಟೇ. ಅದು ಮಾಡದೆ ಹೋದ್ರೆ ಧಾರ್ಮಿಕನೇ ಅಲ್ಲ ಅನ್ನೋ ಮಟ್ಟಕ್ಕೆ ಬೆಳೆದ್ಬಿಟ್ಟಿದೆ ಈಗ. ಒಂದೊಮ್ಮೆ ಇದೆಲ್ಲ ಪ್ರಾಚೀನವೇ ಆಗಿದ್ದರೆ ಇದು ಮುಗಿದ ಮೇಲೆ ಉಪಕರ್ಮ ಬರಬೇಕಿತ್ತು. ಉಪಕರ್ಮ ಆದ್ಮೇಲೆ ಇದು ಬರೋದಲ್ಲ. ಹಾಗೆ ಅದರಿಂದಾಗಿ ನಮಗೆ ಆ ಎಚ್ಚರ ಇರಬೇಕು. ಎಷ್ಟು ಆ ತಾಂಡ್ಯ, ಅವನು ಆ ತಾಂಡ್ಯನ ಬಗ್ಗೆಗೂ ಹೇಳ್ತಾರೆ. ಅವನು ದೇವತೆಗಳ ಋಣವನ್ನತಿ. ನಂಗೆ ಯಾಕೆ ಅಂದರೆ ತಾಂಡ್ಯ ಬ್ರಾಹ್ಮಣ, ತಾಂಡ್ಯ ಅಂದರೆ ಯಾರು ಅಂತ ಗೊತ್ತಾಗ್ಬೇಕಲ್ಲ. ತಂಡಿ ಅಂತ ಅವರಪ್ಪ, ಥಂಡಿ ಅಲ್ಲ ತಂಡಿ. ಆ ತಂಡಿಯ ಮಗ ತಾಂಡ್ಯ. ಅವನು ಕಂಡ ಒಂದು ಬ್ರಾಹ್ಮಣ ತಾಂಡ್ಯ ಬ್ರಾಹ್ಮಣ. ಆ ತಾಂಡ್ಯ ಬ್ರಾಹ್ಮಣ ಸಾಮವೇದಕ್ಕೆ ಸಂಬಂಧಪಟ್ಟ ಒಂದು ಬ್ರಾಹ್ಮಣ. ವಸಿಷ್ಠ, ಜಮದಗ್ನಿ, ವಿಶ್ವಾಮಿತ್ರ, ಅತ್ರಿ, ಭರದ್ವಾಜ, ಹರಿಶ್ಮಶ್ರು ಅಂತೊಬ್ಬ, ಕುಂಡಧಾರ, ಶ್ರುತಶ್ರವ, ಏತೆ ಮಹರ್ಷಯಸ್ತುತ್ವ ವಿಷ್ಣು ಮೃಗ್ಭಿ ಸಮಾಹಿತಾ ಲೇಭಿರೇ ತಪಸಾ ಸಿದ್ಧಿಂ ಪ್ರಸಾದಾತ್ ತಸ್ಯ ಧೀಮತಃ. ಈ ಎಲ್ಲ ಮಹರ್ಷಿಗಳು ಋಗ್ವೇದದಿಂದ ದೇವರನ್ನ ಆರಾಧನೆ ಮಾಡಿ ಒಳ್ಳೆ ಸಿದ್ಧಿಯನ್ನು ಪಡೆದವರು. ಋಗ್ವೇದ ಅಂದರೆ ದೇವರಿಗೆ ಬಹಳ ಪ್ರೀತಿಯಂತೆ. ಎಷ್ಟು ಪ್ರೀತಿ ಅಂದರೆ ಸಾಧ್ಯವೇ ಇಲ್ಲ, ಅಷ್ಟು ಪ್ರೀತಿ ಅವನಿಗೆ.
ಋಗ್ಭಾಷ್ಯದಲ್ಲಿ ಆಚಾರ್ಯರು ಅದನ್ನೇ ಹೇಳೋದು. ಅತ್ಯಂತ ಪ್ರಿಯವಾದ ಋಗ್ವೇದಕ್ಕೆ ಅರ್ಥ ಹೇಳ್ತೇನೆ. ದೇವರಿಗೆ ಅತ್ಯಂತ ಪ್ರಿಯವಾದ ಋಗ್ವೇದಕ್ಕೆ ಅರ್ಥ ಹೇಳ್ತೇನೆ ಅಂತಾರೆ. ತನ್ನ ಮೂಲಕ ಋಗ್ವೇದದಲ್ಲಿ ಬರುವ ಈ ಎಲ್ಲ ಋಷಿಗಳ ಮಂತ್ರಕ್ಕೆ ವಿಷ್ಣು ಪ್ರತಿಪಾದ್ಯ ಅಂತ ಅರ್ಥ ಆಯ್ತಾ? ಆಚಾರ್ಯರು ಯಾವ ದಾರಿಯಲ್ಲಿದ್ದಾರೆ ಅಂತ ಗೊತ್ತಾಯ್ತಾ? ಮಧ್ವಾಚಾರ್ಯರನ್ನ ಇಲ್ಲ ಎಳೆದು ಎಲ್ಲವನ್ನು ನಾರಾಯಣನ ಪರವಾಗಿ ಅರ್ಥ ಮಾಡ್ತಾರೆ ಅಂತಾರೆ. ಮಹಾಭಾರತಕ್ಕೇನು ಹೇಳ್ತಾರೆ? ಮಹಾಭಾರತ ನಿಮ್ಮ ಕಲ್ಪನೆ ಅಂದ್ಬಿಡ್ತಾರೆ. ಅಷ್ಟೇ ದಾರಿ ಇರೋದು. ಗ್ರಂಥವನ್ನು ಹಿಡಿದು ಕೂಡಲೇ ಅಯ್ಯೋ ಅದು ನಂತರ ಬಂದಿದ್ದು ಅಂತಾರೆ. ವೆಸ್ಟರ್ನ್ ಲಾಜಿಕ್ಕಿನಿಂದ ಬಂದದ್ದು ಇವೆಲ್ಲ. ಬೇಕಾದಾಗ ಅವರೇ ಗ್ರಂಥಕ್ಕೆ ಹೋಗ್ತಾರೆ, ನೋಡಿ ಇಲ್ಲಿದೆ ಅಂತ. ಈ ರೋಗ ನಂತರದವರಿಗೂ ಬಂದಿದೆ. ಅನರ್ಹಾಶ್ಚಾರ್ಹತಾಂ ಪ್ರಾಪ್ತಾಃ ಸಂತಸ್ತುತ್ವಾ ತಮೇವಃ ನತು ವೃದ್ಧಮಿಹಾನ್ ವಿಚ್ಛೇತ್ ಕರ್ಮ ಕೃತ್ವಾ ಜುಗುಪ್ಸಿತಂ. ಅನರ್ಹರಾದವರು ಅರ್ಹರಾಗಬೇಕಾದ್ರೆ ಋಗ್ವೇದದ ಮೂಲಕ ದೇವರನ್ನ ಸ್ತೋತ್ರ ಮಾಡಬೇಕು. ಅಲ್ಲ, ಹೆಣ್ಣು ಮಕ್ಕಳು ವಿಷ್ಣು ಸಹಸ್ರನಾಮ ಹೇಳಬೇಕು, ಆಮೇಲೆ ಋಗ್ವೇದವನ್ನು ಪಾರಾಯಣ ಮಾಡಬೇಕು. ವಯಸ್ಸಾಗುವ ತನಕ ವಿಷ್ಣು ಸಹಸ್ರನಾಮ, ಮಕ್ಕಳು ಚಿಕ್ಕವರಿದ್ದಾಗ ಪಾಲನೆಗಾಗಿ. ಆದ ಮೇಲೆ ಋಗ್ವೇದದಿಂದ ಸ್ತೋತ್ರ ಮಾಡ್ಬೋದು ದೇವರನ್ನ. ಅಧಿಕಾರ ಇಲ್ಲ ಅಂತ ಇವರು ಹೇಳಿ ಯಾರು ಪಂಡಿತರು? ಅಧಿಕಾರ ನೀವು ಇಟ್ಕೊಂಡು ಏನು ಮಾಡಿದ್ದು? ವೇದ ಓದಲೇ ಇಲ್ಲ, ಮತ್ತೆ ನೀವು ಓದಿಲ್ಲ ಅಂದ್ರೆ ಇನ್ಯಾಕೆ ಚಿಂತೆ? ಹೇಗೂ ಓದಲ್ಲ ನೀವು, ಮತ್ತಿನ್ನೇನು? ಅನರ್ಹಾಶ್ಚ ಅರ್ಹತಾಂ ಪ್ರಾಪ್ತಾಃ, ಅನರ್ಹರೆಲ್ಲ ಅರ್ಹರಾಗ್ತಾರೆ. ಸಜ್ಜನರಾಗಬೇಕು ಅಂತ ಇರುವವರು ಇದನ್ನು ಓದಿ ಸಜ್ಜನರಾಗ್ತಾರೆ, ದೇವರನ್ನ ಸ್ತೋತ್ರ ಮಾಡಿ. ಆದರೆ ಒಂದು ಎಚ್ಚರ ಇರಲಿ, ಕರ್ಮಕೃತ್ವ ಜುಗುಪ್ಸಿತಂ, ಅತ್ಯಂತ ಕೆಟ್ಟ ಕೆಲಸ ಮಾಡಿ ಬೆಳವಣಿಗೆಯನ್ನು ಸಂಪತ್ತನ್ನ ಬಯಸಬಾರದು. ನಾವು ಮಾಡ್ತಾ ಇರೋದು ಕೆಟ್ಟ ಕೆಲಸ. ಫಲ ಬೇಕು ಅಂತ ಹೇಳಿ ಒಳ್ಳೇದು ಬೇಕು ಅಂತ ಅನ್ನೋದು. ಏರ್ಥ ಧರ್ಮೇಣ ತೇ ಸತ್ಯಾಹ ಯೇ ಧರ್ಮೇಣ ದಿಗಸ್ತುತಾನ್. ಧರ್ಮದಿಂದ ಬರುವ ಸಂಪತ್ತು ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಸುಖ ಕೊಡುತ್ತೆ, ಅಧರ್ಮದಿಂದ ಬಂದದ್ದು ಅಲ್ಲ. ಧರ್ಮವನ್ನ ಹಣಕ್ಕಾಗಿ ಬಿಡಬಾರದು. ಧರ್ಮಂ ವೈ ಶಾಶ್ವತಂ ಲೋಕೆ ನ ಜಹ್ಯಧನಕಾಂಕ್ಷಯ. ಶಾಶ್ವತವಾದ ಧರ್ಮವನ್ನ ಹಣದ ಬಯಕೆಯಿಂದ ಬಿಡಬಾರದು. ಆಹಿತಾಗ್ನಿಸ್ತು ಧರ್ಮಾತ್ಮ ಯಶ್ಚ ಪುಣ್ಯಕೃದುತ್ತಮಃ ವೇದಾಹಿ ಸರ್ವೇ ರಾಜೇಂದ್ರ ಸ್ಥಿತಾಸ್ತ್ರಿಷ್ವಗ್ನಿಷು ಪ್ರಭೋ. ಅಗ್ನಿಯ ಒಳಗಡೆ ಇರುವ ದೇವರನ್ನ ಚಿಂತನೆ ಮಾಡಬೇಕು. ಅದರಿಂದಾಗಿ ಅಗ್ನಿಯಲ್ಲಿ ದೇವರ ಆರಾಧನೆ ಮಾಡಬೇಕು. ಅಗ್ನಿ ಭೂಲೋಕದಲ್ಲಿ ದೇವರ ಪ್ರತೀಕ. ಅಗ್ನಿರಾತ್ಮ ಚ ಮಾತಾ ಚ ಪಿತಾ ಜನಯಿತ ತಥಾ ಗುರುಶ್ಚ ನರಶಾರ್ದೂಲ ಪರಿಚರ್ಯಾ ಯಥಾ ತಥಂ. ತನ್ನ ಸೇವೆಯು ತನಗೆ ಮಾಡಿಕೊಳ್ಳುವ ಸವಲತ್ತುಗಳು ಅಗ್ನಿಯ ಪೂಜೆಯೇ. ಇಲ್ಲಿರ್ತಾನಲ್ಲ ಅಗ್ನಿ, ಅವನ ಪೂಜೆಯೇ. ಹೊಟ್ಟೆ ಒಳಗಡೆನೂ ಅವನೇ ಇದ್ದಾನಲ್ವಾ. ತಾಯಿ ಅಗ್ನಿಯೇ, ತಂದೆಯೂ ಬೆಂಕಿಯೇ, ಗುರು ಅವನು ಬೆಂಕಿಯೇ. ಅವರೊಳಗಡೆ ಅಗ್ನಿ ಇದ್ದೇ ಆ ಮಾತು, ಆ ಕ್ರಿಯೆ ಅದೆಲ್ಲ ನಡೆಯೋದು. ಮಾನಂ ತ್ಯಕ್ತ್ವಾ ತುಯೋ ನರೋ ವೃದ್ಧ ಸೇವಿ ವಿದ್ವಾನ್ ಕ್ರೀಬ ಪಶ್ಯತೆ ಪ್ರೀತಿಯೋಗಂ ದಾಕ್ಷೇಣಾಹೀನೋ ಧರ್ಮಯುಕ್ತೇನ ದಾಂತೋ ಲೋಕೇಸ್ಮಿನ್ ವೈ ಪೂಜ್ಯತೆ ಸದ್ಭಿರಾರ್ಯಃ. ಅಭಿಮಾನವನ್ನು ತೊರೆದು ಜ್ಞಾನಿಗಳನ್ನು ಸೇವೆ ಮಾಡುವವ ಅವನು ಯಾರಿದ್ದಾನೆ, ಅವನು ಲೋಕದಲ್ಲಿ ಪೂಜ್ಯನಾಗುತ್ತಾನೆ.
ನೀವಿವತ್ತು ಪೂಜ್ಯರಾಗ್ತಾ ಇರುವವರನ್ನೆಲ್ಲ ನೋಡಿ, ಒಂದಾನೊಂದು ಕಾಲದಲ್ಲಿ ವೃದ್ಧರ ಸೇವೆ ಮಾಡಿದವರು, ಜ್ಞಾನ ವೃದ್ಧರ ಸೇವೆ ಮಾಡಿದವರೇ ಅವರಿಗೇನೇ ಲೋಕದಲ್ಲಿ ಖ್ಯಾತಿ, ಕೀರ್ತಿ, ಸಂಪತ್ತು. ಸೊ ಜ್ಞಾನವೃದ್ಧರ ಸೇವೆ ಮಾಡೋದೇ ಯಶಸ್ಸಿನ ಕಿಲಿಕೈ. ಆಗ ಬಾಳೋದು ಹೇಗೆ ಅಂತ ಕಲ್ಕೋತಾರೆ. ಅವ್ರ ಹತ್ರ ಮಾತನಾಡ್ತಾ ಯಾವ ರೀತಿ ಎತ್ತರಕ್ಕೆ ಏರಬೇಕು ಅಂತ ಅನ್ನೋದನ್ನು ಕಲ್ತ್ಕೋತಾರೆ. ಹೀಗಾಗಿ ಸೇವೆ ಮಾಡಲಿಕ್ಕೆ ಯಾರಿಗೆ ಬರೋದಿಲ್ಲ ಅವರಿಗೆ ಯಶಸ್ಸು ಸಿಗಲ್ಲ. ದೊಡ್ಡವರ ಸೇವೆ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಜ್ಞಾನಿಗಳ ಸೇವೆ ಮಾಡಬೇಕು. ಈ ರೀತಿ 276ನೆಯ ಅಧ್ಯಾಯ ಮುಗಿದಿದೆ. ನಾಳೆ ಇಲ್ಲ, ಮುಂದಿನದ್ದು ಏನು 277 ಅದು ಬುಧವಾರ ಆಗತ್ತೆ. ಕೃಷ್ಣಾರ್ಪಣಮಸ್ತು.